ಮಾಡಿಸ್ಬೇಕು. ಆ ಮಣ್ಣು ಪರೀಕ್ಷೆ ಮಾಡ್ದೇನೆ ನೀವು ಈ ಸಮತೋಲನ ಇಲ್ದೇನೆ ಕಡಿಮೆ ಇರ್ತಾವೆ ಪೋಷಕಾಂಶಗಳು. ಈಗ ನಮಗೆ ನೈಟ್ರೋಜನ್ನ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕು ಅಥವಾ ನೈಟ್ರೋಜನ್ನ ಜಾಸ್ತಿ ಹಾಕ್ಬೇಕು. ನೈಟ್ರೋಜನ್ NPK, ನೈಟ್ರೋಜನ್, ಫಾಸ್ಫರಸ್, ಪೊಟಾಸ್ನ ಹಾಕಿ ನಾವು ತರಬೇಕು. ಇಲ್ಲಿಗೆ ಎಷ್ಟು ಹಾಕಬೇಕು ಅನ್ನೋದನ್ನ ನಾವು ಕೇಳ್ಬೇಕು. ಇಲ್ಲಿ ನಾವು ಹೇಳ್ತೀವಿ 25 kg 25 kg 25 kg ಅಂತ ಸಂಶೋಧನೆಯವ್ರು ಹೇಳ್ತೀವಿ. ಆಗ ಹಾಕಿದ್ರೆ ನಾವು ಈ ಸಮತೋಲನಕ್ಕೆ ಬರ್ತದೆ ಅಂತ ನಾವು ಹೇಳ್ತೀವಿ. ನೀವು ಕೇಳ್ದೇನೆ ಮಾಡಿದಾಗ ಏನಾಗುತ್ತೆ, 50 50 50 ಹಾಕಿದ್ರಿ, ಸಮತೋಲನಕ್ಕೆ ಬರದೆ ಅದೇನು ಮಾಡುತ್ತೆ, ಮೇಲಕ್ಕೆ ಬಂದು. ನೀವು ಆ ಸೊಪ್ಪನ್ನು ಹಾಕಿದಾಗ ಏನಾಗುತ್ತೆ ಗೊತ್ತಿಲ್ಲದೇನೆ ಉಳುಗೆ ಎಳವಟ್ಟಾಗುತ್ತೆ. ನಾವು ಸೋಂಕು ನಿವಾರಣೆ ಮಾಡೋದು ಬೇರೆ, ಉಳುನ ಮೇಲೆ ಡಸ್ಟ್ ಮಾಡೋದೇ ಬೇರೆ. ಆಹಾರದಲ್ಲೇ ವ್ಯತ್ಯಾಸ ಆದಾಗ ಏನು ಮಾಡೋದು? ಆ ಆಹಾರದಲ್ಲಿ ವ್ಯತ್ಯಾಸ ಆಗದಿದ್ದಾಗೆ ಒಳ್ಳೆ ಎಲೆ ಕೊಡಬೇಕು ಅಂತಂದರೆ ಮಣ್ಣು ಪರೀಕ್ಷೆನ ಕಡ್ಡಾಯವಾಗಿ ನೀವು ಮಾಡಿ ಆ ಮಣ್ಣು ಪರೀಕ್ಷೆ ತೆಗಿಯೋಂಥ ವಿಧಾನನೂ ಹೇಳ್ತೀವಿ. ದಯವಿಟ್ಟು 100 ರೂಪಾಯಿ ಏನೋ ತಗೊಳ್ತಾರೆ, ನಾವು ಲೆಟ್ರ್ ಕೊಟ್ಟರು ಫ್ರೀ. ನೀವು ಯಾವುದೇ ಬೆಳೆ ಬೆಳೀರಿ, ನಾವು ಆರೋಗ್ಯವಾಗಿರ್ಬೇಕು ಅಂತಂದರೆ ದಯಮಾಡಿ ಕೆಮಿಕಲ್ ಫರ್ಟಿಲೈಸರ್ನ ಇವತ್ತು ಪ್ರತಿ ಬೆಳೆಗೂ ಕಡಿಮೆ ಮಾಡೋಣ. ನಿಮ್ಮ ಮಣ್ಣಿನಂಥ ಮಣ್ಣು, ನೀವು ಏನು ಜಮೀನು ಹೊಂದಿದ್ದೀರಿ, ನೀವು ಎಂತೆಂಥ ಮಣ್ಣು ಹೊಂದಿದ್ದೀರಿ, ನೀವೆಲ್ಲ ಪುಣ್ಯವಂತರು. ನಾವು ಮಣ್ಣು ಹೊಂದಿದ್ದೀವಿ, ನಾವು ಪುಣ್ಯವಂತರು. ಮಣ್ಣನ್ನು ಪ್ರೀತಿಸಬೇಕು, ಮಣ್ಣನ್ನು ಗೌರವಿಸ್ಬೇಕು, ಮಣ್ಣಲ್ಲಿ ಇರ್ತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಣ್ಣು ಹೊಣ್ಣು ಹೆಣ್ಣು ಎಲ್ಲಿ ಹೋಲ್ಸವ್ರ ನೋಡಿ. ನಾವು ನಮ್ಮ ತಾಯಿ ತಂದೆ ಅಕ್ಕ ತಂಗಿರು ನಮ್ಮ ಹೆಂಡತಿನ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೀವಿ, ಅಷ್ಟು ಕಾಳಜಿ ಮಣ್ಣಿನ ಮೇಲೆ ಇರಬೇಕು. ಚಿನ್ನದ ಮೇಲೆ ಎಷ್ಟು ಗೌರವ, ಘನತೆ, ಭದ್ರತೆ, ಬೆಲೆ ಕೊಡ್ತೀವಿ ಅದ್ರ ಮೇಲೆ. ಇಷ್ಟನ್ನ ನಾವು ಮಣ್ಣಿನ ಮೇಲೆ ಕೊಟ್ಟು ಮಣ್ಣನ್ನು ನಾವು ಕಾಪಾಡ್ಕೊಳ್ಬೇಕು. ಮತ್ತು ಈಗ ತೋಟ ಇರುತ್ತೆ ನೋಡಿ, ಈಗ ನೋಡಿದ್ದೀರಿ ನಾವು ಹಿಂದಲು ಮಾಡ್ತಿದ್ದದಕ್ಕೂ ಈಗ ಈ ಮಹೇಶ್ ಅವ್ರು ಮಾಡಿರ್ತಕ್ಕಂಥ ವ್ಯವಸ್ಥೆನೂ ನೋಡಿ ನಾವು ಬದಲಾವಣೆ ಆಗಬೇಕು. ಹಿಂದಿನ ರೀತಿಯೇ ನಾವು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಅವ್ರು ಮಾಡಿದ್ದಾರೆ, ಕಲ್ಲು ಪೂರ್ತ ಕಲ್ಲೇ ಕಾಣುತ್ತೆ, ಆದರೂ ನಮಗೆಲ್ಲ ಅಲ್ವೇ? ಅದರಿಂದ ಮಣ್ಣು ಪರೀಕ್ಷೆ ಕಡ್ಡಾಯ ಮಾಡ್ಕೊಳ್ಳಿ. ಇದೇ ಒಂದು ಪ್ಲಾಟ್ ಅಂತ ಇಟ್ಕೊಳ್ಳಿ. ಈ ಕಡೆ ಮೂಲೆ, ಆ ಕಡೆ ಮೂಲೆ, ಆ ಕಡೆ ಮೂಲೆ, ಆ ಕಡೆ ಮೂಲೆ, ಮಧ್ಯ 4-5 ಕಡೆ 1-1.5 ಅಡಿ ನಾಟ ಚೌಕಾಕಾರವಾಗಿ ಗುಂಡಿ ಮಾಡಿ, ಆ ಗುಂಡಿ ಮಣ್ಣೆಲ್ಲ ತೆಗೆದು ಒಂದು ಕಡೆ ಇಟ್ಬಿಡಿ. ಅದು ಬೇಕಾಗಿಲ್ಲ ನಮಗೆ. ಈ 4 ಚೌಕಾಕಾರದಲ್ಲಿ ಇರ್ತಲ್ಲ, ಅದರಿಂದ ಅರ್ಧ ಇಂಚು ಮಣ್ಣನ್ನು ಕೆರೆದು ಒಳಗಡೆ 4 ಗೋಡೆ 4 ಸೈಡನ್ನು ಕೆರೆದು ಒಳಗಡೆಗೆ ಬರ್ತಲ್ಲ, ಆ ಮಣ್ಣನ್ನು ಎತ್ಕೊಂಡು. ಅಂದರೆ ನಾವು 30 ಸೆಂಟಿಮೀಟ್ರು ಅಥವಾ 60 ಸೆಂಟಿಮೀಟ್ರನ್ನ ನಾವು ಮಣ್ಣಿನ ಫಲವತ್ತತೆ ಏನಿದೆ ಅಂತ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಮಣ್ಣನ್ನು ಕೆರೆದು ತಗೊಳ್ಬೇಕು, ಉದುರಿಸ್ಕೋಬೇಕು. ಗೋಡೆ ಉದುರಿಸ್ಕೊಂಡು ತಗೊಳ್ಳಿ. ಆ ಥರ 5 ಕಡೆನೂ ಒಂದು ಪ್ಲಾಟಲ್ಲಿ ತಕ್ಕೊಂಡಾಗ 5 ಕಡೆನೂ ತಂದು ಒಂದು ಪೇಪರಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ಅಂದರೆ ಈ ಪೂರ್ತ ಪ್ರದೇಶದ 1 ಅಡಿ ಮಣ್ಣನ್ನೆಲ್ಲ ನಾವು ಮಿಕ್ಸ್ ಮಾಡಿದಾಗ ಆಯ್ತು. ಆಮೇಲೆ ಮಿಕ್ಸ್ ಮಾಡಿಬಿಟ್ಟು 4 ಭಾಗ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಲ್ಲಿ ಕಲ್ಲು ಗಿಲ್ಲು ಏನಿದೆ ತೆಗೆದ್ಬಿಡಿ. ಮಿಕ್ಸ್ ಮಾಡಿಬಿಟ್ಟು 4 ಭಾಗ ಮಾಡಿ 3 ಭಾಗನ ತೆಗೆದು ಒಂದು ಕಡೆ ಹಾಕಿ. ಇನ್ನು 1 ಭಾಗ ಎಷ್ಟಿದೆ ನೋಡಿ, ಅದು 1 kg ಇದೆಯಾ, 2 kg ಇದೆಯಾ? ಆ 2 kg ಇದ್ರೆ ಪುನಃ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 4 ಭಾಗ ಮಾಡಿ, 3 ಭಾಗ ತೆಗೀರಿ, ಇನ್ನೊಂದು ಭಾಗ ತಗೊಳ್ಳಿ. ಅದರಲ್ಲಿ ಒಂದು ಅರ್ಧ kg ಇದೆಯಾ, ಅದನ್ನು ಒಂದು ಬಿಳಿ ಬಟ್ಟೆಲಿ ಪ್ಯಾಕ್ ಮಾಡಿ ನಿಮ್ಮ ಹೆಸರು, ಸರ್ವೆ ನಂಬರು ಎಲ್ಲ ಹಾಕ್ಕೊಟ್ಬಿಟ್ರೆ ಈ ಮಣ್ಣಲ್ಲಿ ಏನೇನು ಪೋಷಕಾಂಶಗಳಿವೆ, ರಾಸಾಯನಿಕ ವಸ್ತುಗಳು ಏನಿವೆ, ಎಲ್ಲನೂ ಅವರು ಪಟ್ಟಿ ಮಾಡಿಕೊಡ್ತಾರೆ ಟೆಸ್ಟ್ ಮಾಡಿ. ಆಗ ನಮ್ಮ ರೇಷ್ಮೆ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ NPK ಎಷ್ಟಿದೆ, ಎಷ್ಟು ಹಾಕಿ, ಜಾಸ್ತಿ ಇದ್ದರೆ ಕಡಿಮೆ ಹಾಕಕ್ಕೆ ಹೇಳ್ತಾರೆ, ಕಡಿಮೆ ಇದ್ದರೆ ಜಾಸ್ತಿ ಹಾಕಕ್ಕೆ ಹೇಳ್ತಾರೆ. ಅದಷ್ಟು ಗೊತ್ತಾದಾಗ ಮಣ್ಣನ್ನು ಒಂದು ಲೆವೆಲ್ಗೆ ತರಬೇಕು. ಲೆವೆಲ್ಗೆ ತಂದಾಗ ಒಳ್ಳೆ ಎಲೆ ಬೆಳೆತು ಅಂತಂದರೆ ಆ ಎಲೆನ ನಾವು ರೇಷ್ಮೆ ಹುಳುಗೆ ಕೊಟ್ಟರೆ ಆಹಾರದಲ್ಲಿ 50% ನಾವು ಅದರ ಆರೋಗ್ಯ ಕಾಪಾಡ್ಕೊಂಡಾಗ ಆಯ್ತು. ಇದಕ್ಕಾಗಿ ನಾವು ಎಲ್ಲ ಕಡೆನೂ ಹೇಳ್ತಾ ಇದ್ದೀವಿ. ಯಾಕೆ ಈಗ ನಾವು ಮಣ್ಣು ಪರೀಕ್ಷೆನೇ ಇಷ್ಟು ವರ್ಷದಿಂದ ಹೇಳನೇ ಇಲ್ಲ ಸರ್, ಇಷ್ಟು ದಿನದಿಂದ ಹೇಳನೇ ಇಲ್ಲ. ಯಾಕೆ ಹೇಳ್ತೀರಿ ಅಂತಂದರೆ
ಈಗ ಮಣ್ಣನ್ನು ಅಷ್ಟು ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ದೀವಿ, ಹೋಗೋ ಅಂಗಡಿಗೆ ಯೂರಿಯಾ ತಗಲ್ಲ, ಪೊಟ್ಯಾಸ್ ಕೊಡ್ತಾನೆ, ಮಾರಾಟ ಮಾಡೋಕ್ಕೆ ಇರೋದು ಅವನಿಗೆ ಲಾಭ ಕೊಡ್ತಾನೆ, ನಾವು ತಂದು ಹಾಕ್ತಾ ಇದ್ದೀವಿ. ಈಗ ಹಾಕಿ ಏನು ಮಾಡಿದ್ದೀವಿ ಅಂತಂದರೆ ನಾವು ತಿನ್ನೋ ಪದಾರ್ಥನೂ ಹಾಳು ಮಾಡ್ಕೊಂಡಿದ್ದೀವಿ. ಸದ್ಯ ಏನೋ ರೇಷ್ಮೆ ಕೃಷಿಗೆ ಆಗೋ ಈಗೋ ಸ್ವಲ್ಪ ಈಜಾಡ್ಕೊಂಡು ತಗೊಂಡೋಯ್ತೀರಿ, ಮುಂದೆ ಅವಕ್ಕೂ ಎಫೆಕ್ಟ್ ಆಗಬಾರ್ದು. ಈಗ ನಾವು ಎಷ್ಟು ಜನ 100ಕ್ಕೆ 70-80 ಭಾಗ ಶುಗರು, BP ಇವೇ ತಾನೆ ಕಾರಣ. ಏನು ಅಂತಂದರೆ ಇದಕ್ಕೆ ಹಿಂದಿಲವರು ಬೆಳ್ಕೊಂಡು ತಿಂತಿದ್ದ ಆಹಾರನ ನಾವು ತಿಂತಾ ಇಲ್ಲ ಇವತ್ತು. ಹಿಂದಿಲವ್ರು ಯಾವ ರೀತಿ ಮಾಡ್ತಿದ್ರು, ಗೊಬ್ಬರ ಹುಡ್ಕೊಂಡು ಗೊಬ್ಬರದಲ್ಲಿ ರಾಗಿ ಬೆಳೆದು, ಜೋಳ ಬೆಳೆದು, ತೊಗರಿ, ಹಲಸಂದೆ ನಮಗೇನು ಬೇಕಿತ್ತು ಊಟಕ್ಕೆ ಅದನ್ನು ಬೆಳಿಬೇಕು ಅನ್ನೋ ಜ್ಞಾನ ಅವ್ರಿಗಿತ್ತು. ಇವತ್ತು ನಾವೇನು ಮಾಡಿದ್ದೀವಿ, ಯಾವುದು ಬೆಳೆದು ಮಾರಾಟ ಮಾಡಿಬಿಟ್ರು ದುಡ್ಡು ಸಿಕ್ಕಿದ್ದು ಅದನ್ನು ಹಾಕ್ಬಿಡೋಣ. ಫಸ್ಟು ಯೂರಿಯಾ ಹಾಕಿದ ತಕ್ಷಣ ಬಂದ್ಬಿಡ್ಬೇಕು 3 ತಿಂಗಳಿಗೆ, ತಗೊಂಡೋಗಿ ಯಾವ್ದಾರ ನಮ್ಗೆ ದುಡ್ಡು ಬೇಕು ಫಸ್ಟು. ಶುಗರ ಟ್ಯಾಬ್ಲೆಟ್ಸ್ ತಗೊಳ್ಳೋಣ, BP ತಗೊಳ್ಳೋಣ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ನಾವಿರ್ತೀವಿ ಅಲ್ವಾ ಗೌಡ್ರೆ? ಅದರಿಂದ ದಯವಿಟ್ಟು ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ನಮ್ಮ ರೇಷ್ಮೆ ಕೃಷಿ ಹೇಗೆ ಅಂತಂದರೆ ಇದು ನಮಗೆ ನಿಮಗೆಲ್ಲರಿಗೂ ಒಂದು ವರದಾನ. ಇದು ಹೇಗೆ ಅಂತಂದರೆ ನೋಡಿ, ಒಂದೇ ಗಿಡ, ಒಂದೇ ಹುಳ. ಈಗ ನಮ್ಮನ್ನು ಹಾರ್ಟಿಕಲ್ಚರು ಅಗ್ರಿಕಲ್ಚರ್ಗೆ ನೀವು ಹೋಲಿಸಿ ಮಾತಾಡೋಕೆ ಹೋದರೆ ಏನು ರೇಷ್ಮೆ ಇಲಾಖೆ, ಒಂದು ಹುಳ, ಒಂದು ಗಿಡ, ಫಂಕ್ಷನ್ ಮಾಡ್ತೀವಿ ಅಂತಾರೆ, ಕಾರಲ್ಲಿ ತಿರುಗಾಡ್ತಾರೆ, ಜೀಪಲ್ಲಿ ತಿರುಗಾಡ್ತಾರೆ. ಅಗ್ರಿಕಲ್ಚರ್ದು ಎಷ್ಟು ಬೆಳೆ ಅದ ಅನ್ನೋ ಆಲೋಚನೆ ನಿಮ್ಗೆ ಬರ್ಬೋದು. ಹಾರ್ಟಿಕಲ್ಚರ್ದು ಎಷ್ಟಿದೆ, ಸೀಬೆ ಗಿಡ ಬೆಳೆದ್ರು ಅವ್ರದ್ದೇ, ದಾಳಿಂಬೆ ಬೆಳೆದ್ರು ಅವ್ರದ್ದೇ, ನೀವು ಮಾವಿನಕಾಯಿ ಬೆಳೆದ್ರು ಅವ್ರದ್ದೇ, ನೀವು ಭಾಳ ಹಾಕಿದ್ರು ನಮ್ಮದೇ. ಅವ್ರು ಹೇಳೋದು ನಾವು ಹಾಗೆ ಹೇಳೋಕ್ಕಾಗಲ್ಲ. ನಾವು ಹೇಳೋಕ್ಕೇನು, ನೀವು ಕಡ್ಡಿ ಹಾಕಿದ್ರು ಮಾತ್ರ ನಮ್ಮ ರೇಷ್ಮೆ ಬೆಳೆಗಾರ. ಕಡ್ಡಿ ಹಾಕಿಲ್ಲ ಬೇರೆದು ಬೆಳೀತಾ ಇದ್ರಿ ಅಂದರೆ ಇಲ್ಲ ಹಾರ್ಟಿಕಲ್ಚರ್ ರೈತರು, ನೀವು ಅಗ್ರಿಕಲ್ಚರ್ ರೈತರು ಅಲ್ವಾ? ಅದಕ್ಕೆ ನಾವೆಲ್ಲ ಏನು ಚಿಂತೆ ಮಾಡಿದ್ದೀವಿ ಅಂತಂದರೆ, ಒಂದು ಟೌನಲ್ಲಿ ಎಷ್ಟೋ ಅಂಗಡಿಗಳವೆ ಅಲ್ವಾ, ಆ ಅಂಗಡಿಗಳೆಲ್ಲ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ನವೇ. ಆದರೆ ನಮ್ಮದು ಮಾತ್ರ ಚಿನ್ನದ ಅಂಗಡಿ. ಎಲ್ಲಿ ಗೋಲ್ಡ್ ಪ್ಯಾಲೇಸ್ ಇದೆಯೋ, ಗೋಲ್ಡ್ ಅಂಗಡಿ ಇದೆಯೋ ಅದು ನಮ್ಮದು. ಈಗ ಅಶೋಕ ರೋಡಲ್ಲಿ ಇರ್ತಕ್ಕಂಥವೆಲ್ಲ ರೇಷ್ಮೆ ಬೆಳೆಗಾರರ ಅಂಗಡಿ ಅಂತ ಹೇಳ್ತಾರೆ. ಎಲ್ಲ ಕಡೆನೂ ಮಾಡಲ್ಲ, ಎಲ್ಲರೂ ರೇಷ್ಮೆ ಬೆಳೆಯೋಕ್ಕಾಗಲ್ಲ, ಎಲ್ಲರೂ ಚಿನ್ನದ ಅಂಗಡಿ ಇಡೋಕ್ಕಾಗಲ್ಲ. ಚಿಲ್ಲರೆ ಅಂಗಡಿ ಬೇಕಾದ್ರೆ ಇವತ್ತು ಒಂದು 30,000 ಇಟ್ಕೊಂಡ್ರೆ ನಾಳೆ ಈ ದಾರಿಲಿ ಒಂದು ಚಿಲ್ಲರೆ ಅಂಗಡಿ ಇಟ್ಬಿಡ್ಬೋದು. ಚಿನ್ನದ ಅಂಗಡಿ ಇಡೋಕ್ಕಾದ ಕೋಟಿ ಲಕ್ಷಗಟ್ಟಲೆ ಬೇಕು. ಇಲ್ಲಿರೋರೆಲ್ಲ ನೀವು ಬಂಗಾರದ ಬೆಳೆ ಬೆಳೆಯುವಂಥ ಮನುಷ್ಯರು, ಚಿನ್ನದ ಬೆಳೆಗಾರರು. ಇದು ಸತ್ಯ. ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ರೇಷ್ಮೆಯನ್ನು ನೀವು ಬೆಳೆದಂಥ ಗೂಡು, ಏನು ಗೂಡು ಬೆಳಿತೀರಿ ಅದು ಚಿನ್ನದ ಗೂಡು. ಅದು ಆ ಗೂಡನ್ನು ನೀವು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡುವಾಗ ಒಬ್ಬ ರೀಲರು ದಿನಕ್ಕೆ 2-3 ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ಮಾಡಿದ ಗೂಡನ್ನ ಎಳೆ ತೆಗಿತಾನೆ, ಎಳೆ ತೆಗೆದು ರೇಷ್ಮೆ ಮಾಡ್ತಾನೆ. ರೇಷ್ಮೆಯನ್ನು ಸೇಟುಗಳ ಹತ್ರ ಒತ್ತೆ ಇಡ್ತಾರೆ. ಅಥವಾ ಅದಕ್ಕಾಗಿ ಈಗ ಕೊಳ್ಳೇಗಾಲ, ರಾಮನಗರ, ಶಿಡ್ಲಘಟ್ಟದಲ್ಲಿ ನೀವೇನು ರೀಲರು ಏನು ಉತ್ಪಾದನೆ ಮಾಡಿರ್ತಾನೆ ರೇಷ್ಮೆನ, ಆ ರೇಷ್ಮೆನ ಇಟ್ಕೊಳ್ಳೋಕ್ಕೆ ಕಾಯ್ತಿರ್ತಾರೆ, ಗಿರುವಿ ಇಟ್ಕೊಳ್ಳೋಕ್ಕೆ. ಈಗ ಯಾವ್ದು ಗಿರುವಿ, ಚಿನ್ನ ಗಿರುವಿ ಇಡ್ಬೋದು, ಬೇರೆ ಪದಾರ್ಥ ಯಾವ್ದು ಗಿರುವಿ ಇಡೋಕ್ಕಾಗುತ್ತೆ? ರೇಷ್ಮೆ ಗಿರುವಿ ಇಡ್ತಾರೆ. ರೇಷ್ಮೆ ಗಿರುವಿ ಇಟ್ಕೊಂಡು ಸಾಲ ಕೊಡೋಕ್ಕೆ ನಮ್ಮಲ್ಲೇ, ನಮ್ಮ ಸರ್ಕಾರದಿಂದನೇ KSME, ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅದೇ ರೀತಿ ರೈತ ರೀಲರ್ಗಳ ಸಂಘ ಮಾಡಿದ್ದೀವಿ. ರೇಷ್ಮೆ ನೂಲು ಬಿಚ್ಚಾಣಿಕೆದಾರರ ಸಹಕಾರ ಸಂಘ ಅಂತ ಸುಮಾರು ವರ್ಷದಿಂದ ಇದೆ. ಅಲ್ಲಿಗೆ ಸರ್ಕಾರದಿಂದ 50 ಲಕ್ಷ, 1 ಕೋಟಿ, 20 ಲಕ್ಷ ಈ ದುಡ್ಡು ಕೊಡ್ತಾರೆ. ಯಾವ ರೀಲರು ಉತ್ಪಾದನೆ ಮಾಡುತ್ತಾನೋ ರೇಷ್ಮೆನ, ನಾಳೆಗೆ ಅವನಿಗೆ ಗೂಡು ತಗೊಳಕ್ಕಿಲ್ಲ ಅಂತಂದರೆ, ಇವತ್ತು ರೇಷ್ಮೆ ಕಡಿಮೆ ಆಗದ, ಈ ರೇಷ್ಮೆ ರೇಟಲ್ಲಿ ನಾವು ಮಾರಾಟಕ್ಕಾಗಲ್ಲ, ಆದರೆ ನಂಗೆ ದುಡ್ಡು ಬೇಕು ನಾಳೆ ಗೂಡು ತಗೊಳಕ್ಕೆ ಇದ್ದರೆ ನನ್ನ ರೇಷ್ಮೆನ ತಗೊಂಡೋಗಿ ಗಿರುವಿ ಇಡೋದು. ಈಗ ಅದಕ್ಕೆ 1 kgಗೆ 4,000 ಬಾಳುತ್ತೆ ಅಂತಂದರೆ 75%, 3,000-3,500 ಕೊಡ್ತಾರೆ. ಈ ರೇಷ್ಮೆಗೆ ಆ ಥರ ಗಿರುವಿ ಇಟ್ಕೊಂಡು ಪುನಃ ವೀವರ್ಸ್ ಕಡೆ ಹೋದಾಗ ಅವರು ರೇಷ್ಮೆ ಎಳೆಗೆ ಕೆಳಗಡೆ ಜರಿ ಅಂತ ಹೇಳ್ತಿರಲ್ಲ ಸೀರೆ, ಆ ಜರಿಗೆ ಅವರು ಗೋಲ್ಡ್ ಲೇಪನ ಮಾಡ್ತಾರೆ, ಚಿನ್ನದ ಲೇಪನ, ಚಿನ್ನ ಮತ್ತು ಬೆಳ್ಳಿಯ ಲೇಪನ ಮಾಡಿ ಅದನ್ನು
ಕೆಳಗಡೆ ಜರಿ ಕೊಡ್ತಾರೆ. ಈಗ ಹಳೆ ಸೀರೆಗಳಿಗೆ ನೀವು ಹೊರಗಡೆ ತಗೊಂಡು ಹೋದ್ರೆ ಈಗಲೂ ಹಿಂದೆ ನೀವು 300 ರೂಪಾಯಿಗೆ ತಗೊಂಡಿದ್ರೆ ಈಗ 4,000ಕ್ಕೆ ತಗೋತಾವ್ರು, 5,000ಕ್ಕೆ ತಗೊಳ್ತಾರೆ. ಆ ಗೋಲ್ಡನ್ನ ಅಲ್ಲಿ ಗೋಲ್ಡ್ ಇದೆ ಅಂತ. ಈಗಲೂ KSICಯಲ್ಲಿ ಬರ್ತಕ್ಕಂಥ ಕೆಳಗಡೆ ಜರಿಗೆ ಜರಿ 2 ಇಂಚ್ ಇದೆಯಾ ಅದ್ರ ಮೇಲೆ ರೇಟು, 4 ಇಂಚ್ ಇದೆಯಾ ರೇಟು, 5 ಇಂಚ್ ಇದೆಯಾ ಅದ್ರ ಮೇಲೆ ಹೋಗುತ್ತೆ. ಇವತ್ತು KSICಲಿ ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಷ್ಟು ಉತ್ಪಾದನೆ ಸೀರೆಗಳಿಗೆ ಡಿಮ್ಯಾಂಡ್ ಆಗಿ ಮಗ್ಗದ ಮೇಲೆ ಮಗ್ಗ ಹೆಚ್ಚು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಉತ್ಪಾದನೆ ಮಾಡಿದಂಥ ರೇಷ್ಮೆ ಸೀರೆ ತಗೊಂಡೋಗಿ ಶೋರೂಮ್ಗೆ ಇಟ್ಟಿದ್ರೆ 1 ಗಂಟೆ 2 ಗಂಟೆಲಿ ಸೇಲ್ ಆಗೋಯ್ತು. ಇಲ್ಲಿಂದ ತಗೊಂಡೋಗಿ ಬೆಂಗಳೂರಿಗೆ ಹಾಕಿದ್ರೆ ನಾಳೆ ಸೀರೆ ಬರ್ತಾವೆ, ಹೊಸ ಸೀರೆಗಳು ಹೊಸ ಮಾಡೆಲ್ಗಳು ಅಂದರೆ ಕ್ಯೂ ನಿಂತಿರ್ತವೆ. ಅಂದರೆ ರೇಷ್ಮೆಗೆ ಎಷ್ಟು ಡಿಮ್ಯಾಂಡ್ ಆಗಿ ಇವತ್ತಿನ ದಿನ 3-3.5 ಲಕ್ಷ, 2 ಲಕ್ಷ, 1.5 ಲಕ್ಷ, 80,000, 60,000 ಈ ಥರ ಮಾರಾಟ ಆಗ್ತದೆ. ಅದರಿಂದ ಮಣ್ಣನ್ನು ದಯಮಾಡಿ ವ್ಯವಸ್ಥಿತವಾಗಿ ಕಾಪಾಡಿದ್ರೆ ನಿಮ್ಮ ಹೆಜ್ಜೆ ಒಳಗಡೆ ಹೋಗ್ಬೇಕು, ಸ್ಪಂಜ್ ಥರ ಇರಬೇಕು, ಮುಳುಗಬೇಕು ನಿಮ್ಮ ಹೆಜ್ಜೆ ಹಾಗಿರ್ಬೇಕು. ನೀವು ಓದು ನಿಮ್ಮ ಹೆಜ್ಜೆನೇ ಕಾಣದಿದ್ದಾಗ ತುಂಬ ಗಟ್ಟಿ ಆಗದೆ ಅಂತಂದರೆ ಅದು ಹೆಂಗೆ ಇದು ಮಾಡ್ಕೊಳಕ್ಕೆ? ಈಗ ಮುದ್ದೆ ಮಾಡ್ತೀವಿ, ತುಂಬ ಗಟ್ಟಿಯಾಗಿ ಮಾಡ್ಬಿಟ್ಟು ನಾವು ಕೊಟ್ಟರೆ ಊಟ ಮಾಡೋಕ್ಕಾಗತ್ತೆ? ನೀರು ಬೇಕು, ಸಾರು ಬೇಕು, ರುಚಿಗೂ ಉಪ್ಪಿನಕಾಯಿ ಪಲ್ಯ ಎಲ್ಲ ಕೇಳ್ತೀವಲ್ಲ. ಹಂಗೆ ಪೋಷಕಾಂಶಗಳು ಏನೇನು ಅಗತ್ಯವಾಗಿದೆಯೋ ಸಮ ಪ್ರಮಾಣದಲ್ಲಿ ಕೊಡಬೇಕು. ನೀರು ಹಾಯಿಸ್ಬೇಕು. ನೀವು ಔಷಧಿ ಎಲ್ಲ ಗೊಬ್ಬರ ಕೊಟ್ಟಿದ್ದೀರಿ, ನೀರು ಹಾಯಿಸಿದ್ರೆ ಪ್ರಯೋಜನ ಏನು? ಈಗ ನಾವು ಗಟ್ಟಿ ಮುದ್ದೆನ ಹಾಕ್ಬಿಟ್ಟು ನೀರಿಲ್ದೇನೆ ಅಥವಾ ಸಾರಿಲ್ದೇನೆ ಮುದ್ದೆ ಹೋಗಲ್ಲ, ಸಾರಿದ್ರೆ ಮುದ್ದೆ ಹೋಗಲ್ಲ. ಹಂಗೆ ನೀರಿದ್ರೆ ಪೋಷಕಾಂಶಗಳು ಕೆಳಗಡೆಯಿಂದ ಮೇಲಕ್ಕೆ ಬರೋದು. ಈ ಪೋಷಕಾಂಶಗಳೆಲ್ಲ ಕೆಳಗಡೆಯಿಂದ ಮೇಲ್ಗಡೆಗೆ ಭೂಮಿಯಿಂದ ಬೇರ್ ಮೂಲಕ ಜೈಲಮ್ ಅಂಡ್ ಫ್ಲೋಯಮ್ ಅಂತ ಹೇಳ್ತೀವಿ ನಾವು. ಆ ಫ್ಲೋಯಮ್ ಅಂತ ಇರುತ್ತೆ, ಒಂದು ಕಡ್ಡಿನ ಕಟ್ ಮಾಡಿದಾಗ ಮಧ್ಯೆ ಬೆಂಡ್ ಟೈಪ್ ಇರಲ್ವಾ, ಅದ್ರ ಮೂಲಕ ಮೇಲ್ಗಡೆ ಹೋಯ್ತದೆ. ನೀವು ಯಾವಾಗ ಪುಸಿಯಾಗಿ ಇಟ್ಟಿರ್ತೀರೋ ಭೂಮಿನ, ಬೇರು ರೂಟ್ ಬೇರಿಂದ ಸೈಡಲ್ಲಿ ಸಣ್ಣ ಕೂದಲು ಏರ್ ಟೈಪ್ ಇರುತ್ತಲ್ಲ, ಅದ್ರ ಮುಖಾಂತರ ಅದು ಸಕ್ ಮಾಡುತ್ತೆ. ಸಕ್ ಮಾಡಬೇಕು ಅಂತಂದರೆ ಭೂಮಿ ಪುಸಿ ಆಗಿರ್ಬೇಕು, ನೀರಿನಂಶ ಇರಬೇಕು, ಚೆನ್ನಾಗಿ ಬೆಳ್ಕೊಂಡು. ಯಾವಾಗ ಆಹಾರ ಪದಾರ್ಥ ಮೇಲ್ಮುಖಕ್ಕೆ ಚೆನ್ನಾಗಿ ಸರಬರಾಜು ಆಗುತ್ತೋ ಎಲೆಯಲ್ಲಿ ಬಿಸಿಲೊತ್ತಲ್ಲಿ ಗಿಡಕ್ಕೆ ಬೇಕಾದಂಥ ಆಹಾರನ ಎಲೆನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಅದು ಎಲೆ ಉತ್ಪತ್ತಿ ಮಾಡುವಾಗ ಆಕ್ಸಿಜನ್ನ ಹೊರಗಡೆ ಬಿಡುತ್ತೆ. ನಾವೆಲ್ಲ ಇವತ್ತು ಒಳಗಡೆ ತಗೊಳ್ತಕ್ಕಂಥ ಆಕ್ಸಿಜನ್ನು ಏನು ದೇವರು ಸೃಷ್ಟಿ ಮಾಡಿ ಭೂಮಿಲಿ ಮರ ಗಿಡಗಳನ್ನ ಬೆಳೆಸಿದನ ದೇವರು, ಆ ಗಿಡಗಳಿಂದ ಆಕ್ಸಿಜನ್ನು ಹೊರ ಬರ್ತಲ್ಲ ಆಹಾರ ಉತ್ಪಾದನೆ ಸಂದರ್ಭದಲ್ಲಿ, ಆ ಆಕ್ಸಿಜನ್ನ ನಾವು ತಗೊಳ್ತೀವಿ. ನಾವು ಹೊರಗಡೆ ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಅದು ಆಹಾರ ಉತ್ಪಾದನೆ ಮಾಡುವಾಗ ಅದು ತಗೊಳುತ್ತೆ. ನೋಡಿ, ನಾವು ಮರ ಇದೆ, ನಾವು ಬದುಕ್ತಾ ಇರೋದು ಅದಕ್ಕೂ ನಮಗೂ ಲಿಂಕ್ ಇಲ್ವೇನೋ ಅಂತ. ಮರ ಗಿಡ ಇಲ್ಲದೆ ನಾವು ಇರೋಕ್ಕೆ ಸಾಧ್ಯವೇ ಇಲ್ಲ. ನಾವಿಲ್ದೇನೆ ಅವು ಬದುಕಕ್ಕೆ, ನಮ್ಮಿಂದ ಅವಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ, ಅವಿಂದ ನಮಗೆ ಆಕ್ಸಿಜನ್ ಬರುತ್ತೆ. ಈ ರೀತಿ ಪ್ರಕೃತಿ ಸೃಷ್ಟಿಯಾಗಿರುವಾಗ ನಾವು ಭೂಮಿಯನ್ನು ವ್ಯವಸ್ಥಿತವಾಗಿ ಕಾಪಾಡ್ಕೊಂಡು ನಮ್ಮ ಹುಳು ಸಾಕಾಣಿಕೆಯಲ್ಲಿ ತಾಂತ್ರಿಕತೆಯನ್ನು ತಿಳ್ಕೊಂಡು ನಮ್ಮಲ್ಲಿ ಹಲವಾರು, ಈಗ ಯೂಟ್ಯೂಬಲ್ಲಿ ಅನೇಕ ಜನ ರೈತರು, ಮೊನ್ನೆ ಒಂದು ಯೂಟ್ಯೂಬಲ್ಲಿ ನೋಡಿದಾಗ ಕೋಲಾರದವರು ಒಬ್ಬ ರೈತರು ಸೇಬು ಫಸ್ಟ್ ಕ್ಲಾಸ್ 485 ಗಿಡ 1 ಎಕರೆಗೆ ಹಾಕಿರೋದು. ಏನು ಖುಷಿ, ನಾ ಸಕ್ಸಸ್ ಆದೆ ಸರ್ ಅಂದ್ಕೊಂಡು. ಅಂದರೆ ನಮ್ಮ ಭೂಮಿಯಲ್ಲೂ ಕೂಡ ಪ್ರತಿಯೊಂದು ಬೆಳಿಬೋದು, ಎಲ್ಲಾನು ನಾವು ತಿಳಿದು ವ್ಯವಸ್ಥೆಯನ್ನು ಮಾಡ್ಕೊಂಡು ವ್ಯವಸ್ಥಿತವಾಗಿ ಬೆಳೆದಾಗ ಮಾಡ್ಬೋದು. ನಮ್ಮ ಗೂಡು ಬೆಳೆದಂಥ ಗೂಡಿಗೆ ನಿಮಗೆ ರೇಟು ಸಿಕ್ಕಬೇಕಾದ್ರೆ ನಾನು ಹೇಳಿದ್ನೆಲ್ಲ ಮಣ್ಣು ಪರೀಕ್ಷೆಯಿಂದ, ಪೋಷಕಾಂಶಗಳ ಸಮತೋಲನೆಯಿಂದ, ಸೋಂಕು ನಿವಾರಣೆಯಿಂದ ಒಳ್ಳೆ ಗೂಡು ಬೆಳೀರಿ. ಮಾರ್ಕೆಟಲ್ಲಿ ಅವ್ರ ಗೂಡನ್ನ ನೋಡಿದ ತಕ್ಷಣ ನಿಮ್ಮದು ಗೂಡು ಒಂದೇ ಥರನಾಗಿದ್ದರೆ ರೀಲರು ಅಟ್ಯಾಕ್ ಮಾಡ್ತಾನೆ ಗೂಡಿಗೆ. ಆ ಗೂಡು ಮಾರಾಟ ಆಗಬೇಕು, ನಿಮ್ಗೆ ಒಳ್ಳೆ ಬೆಲೆ ಸಿಕ್ಕಬೇಕು, ರೀಲರ್ಗೂ ಒಳ್ಳೆ ಬೆಲೆ ಸಿಕ್ಕಬೇಕು ಅಂತಂದರೆ ನಾವು ಚೆನ್ನಾಗಿ ಬೆಳಿಬೇಕು. ನಮ್ಮದು 5 ಬೆಳೆ, ರೇಷ್ಮೆ ಕೃಷಿ 5 ಬೆಳೆ, ಬೇರೆ ಬೆಳೆಗಳೆಲ್ಲ 1 ಬೆಳೆ. ನಾವು 2 ಎಕರೆ 3 ಎಕರೆ ಇರೋವನ್ನೆಲ್ಲ ಅಷ್ಟಕ್ಕೂ ಹಾಕೊಂಡು ನೀವು ಬಂಗತಿ ಅಂತ ನಾವು ಹೇಳಲ್ಲ. 5 ಎಕರೆ ಇದ್ದವರು 1.5-2 ಎಕರೆಗೆ ಹಾಕೊಳ್ಳಿ, ಇಲ್ಲ
ಇಲ್ಲ ನಾನು 5 ಎಕರೆಗೂ ಹಾಕ್ತೀನಿ ಅಂತ ನೀವು ಸಮಾಧಾನವಾಗಿ ತೀರ್ಮಾನ ಮಾಡ್ಕೊಂಡು ನನಗೆ ಸರಿ ಇದೆ ರೇಷ್ಮೆ ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲಿ ನಾವು ಸಮಗ್ರ ಬೆಳೆ ಬೆಳಿತೀವಿ ಅಂತಂದ್ರೆ ಈಗ ಮಹೇಶ್ ಅವರು ನೋಡಿ, ರಾಜೇಶ್ ಬಾಳೆ ಬೆಳೆದಿದ್ದಾರೆ, ಸಿಲ್ವರ್ ಊದ್ ಬೆಳೆದು ಮೆಣಸು ಹಬ್ಸಿದ್ದಾರೆ, ಕೋಳಿ ಸಾಕಾಣಿಕೆ ಮಾಡ್ತಾರೆ, ಪಾರಿವಾಳ ಸಾಕ್ತಾ ಇದ್ದಾರೆ. ಮೊನ್ನೆ KR ನಗರಕ್ಕೆ ಹೋಗಿದ್ವಿ ನಾವು, ಅಲ್ಲಿ 2 ಎಕರೆ ತೋಟ, ಬಾಳೆ, ತೆಂಗು, ಅಡಿಕೆ, ಹಸು ಎಲ್ಲನೂ ಮಾಡವ್ರು. ಇದನ್ನು ನಾವು ಸಮಗ್ರ ಅಂತ ಯಾವ್ದಾದ್ರು ನಮ್ಗೆ ಕಾಪಾಡ್ಬೇಕು, ಎಲ್ಲ ನಾವು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ನಮ್ಮ ಆಯ್ಕೆ ಆಗಿರ್ಬೇಕು ಅಂತಂದರೆ, ನಾನು ಒಂದು ಇದರಲ್ಲಿ ನೋಡಿದೆ, ಒಬ್ಬರು ಪ್ರೊಫೆಸರು ಮಾತಾಡ್ತಾ ನಾವು ಯಾವ ಥರ ನಮಗೆ ಸೂಕ್ತವಾದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಹೇಳೋದು. ಹೇಗೆ ಅಂದರೆ, ಈ ಕೃಷ್ಣ ಪರಮಾತ್ಮನಿಗೂ ಕರ್ಣನಿಗೂ ಒಂದು ಸಂದರ್ಭದಲ್ಲಿ ವಾದ ಆಯ್ತಂತ. ಏನು ಅಂದರೆ, ಕರ್ಣ ಬೇಜಾರು ಮಾಡ್ಕೊಂಡು ಹೋಗಿ ಕೃಷ್ಣ ಪರಮಾತ್ಮರೇ, ನಾನು ಎಲ್ಲರಿಗಿಂತ ಸೀನಿಯರು, ಕೌರವರು ಮತ್ತು ಪಾಂಡವರಿಗಿಂತ ನಾನು ಮೋಸ್ಟ್ ಸೀನಿಯರು, ನಾನು ಚಕ್ರವರ್ತಿ ಆಗಬೇಕಿತ್ತು. ನಮ್ಮ ತಾಯಿ ನಾನು ಹುಟ್ಟಿದಾಗ ನಮ್ಮ ತಾಯಿ ತಗೊಂಡು ಗಂಗಾ ನದಿಯಲ್ಲಿ ಬಿಟ್ಬಿಟ್ರು. ಈ ಮೋಸಕ್ಕೊಳಗಾದೆ. ಕೊನೆಗೆ ಯುದ್ಧ ಮಾಡುವಾಗ ನನ್ನ ಚಕ್ರ ಎಲ್ಲಿಗೆ ಮರಳಿಗೆ ಊದ್ಕೊಬಿಡ್ತು. ಆಗಲೂ ಸೋತೆ. ನನ್ನಂಥ ನತದೃಷ್ಟ ಇಲ್ಲ, ನಾನು ಹಿರಿಯವನು, ಇವರೆಲ್ಲರಿಗಿಂತ ಹಿರಿಯವನು, ನಾನು ಚಕ್ರವರ್ತಿ ಆಗಬೇಕಿತ್ತು ಅಂತ ಇವರು. ಅದಕ್ಕೆ ಕೃಷ್ಣ ಹೇಳಿದ್ರಂತ, ನೀನು ಎಷ್ಟೋ ಪುಣ್ಯವಂತ, ನಾನು ಹುಟ್ಟಿದಾಗ ನನ್ನನ್ನು ಬುಟ್ಟಿ ಒಳಗಿಟ್ಟು ಯಮುನಾ ನದಿಯಲ್ಲಿ ಬಿಟ್ಬಿಟ್ರು ನಮ್ಮ ತಂದೆ ತಾಯಿ. ನಾನು ಹೋಗಿ ಯಾರ್ದೋ ಗೊಲ್ಲರು ಸೇರ್ಕೊಂಡು ಚಿನ್ನಿ ದಾಂಡ ಆಡ್ಕೊಂಡು ಹಾಲು ಮಜ್ಜಿಗೆ ಬೆಣ್ಣೆ ತಿನ್ಕೊಂಡು ಬೆಳೆದೆ. ನೀನಾದರೂ ನೀನು ತೇಲ್ಕೊ ಹೋಯ್ತಿದ್ದಾಗ ಸಾರ್ತಿ ತಕ್ಕೊಂಡೋಗಿ ನಿನಗೆ ಬಿಲ್ ಹೆಂಗೆ ಹೊಡಿಬೇಕು, ಬಾಣ ಹೆಂಗೆ ಬೀಸ್ಬೇಕು ಅನ್ನೋದನ್ನ ಕಲಿಸ್ತರು. ಆದರೆ ನಾವು ನಮ್ಮಿಬ್ಬರಲ್ಲಿ ವ್ಯತ್ಯಾಸ ಏನು ಅಂತಂದರೆ ಆಯ್ಕೆ. ನೀನು ಒಂಥರ ಕಷ್ಟಪಟ್ಟು ಬಂದೆ, ನಿನಗೂ ಮೋಸ ಆಗಿರ್ಬೋದು, ನಾನು ಎಲ್ಲೋ ಅನುಭವಿಸ್ಕೊಂಡಿರ್ಬೋದು. ಬಟ್ ಆಯ್ಕೆ ಏನು ಆಯ್ಕೆ? ನೀನು ಕೌರವ್ರನ್ನ ಆಯ್ಕೆ ಮಾಡ್ಕೊಂಡೆ, ದುರ್ಯೋಧನ ಆಯ್ಕೆ ಮಾಡ್ಕೊಂಡೆ ಸರಿ ಅಂತ. ನಾನು ಪಾಂಡವ್ರನ್ನ ಆಯ್ಕೆ ಮಾಡ್ಕೊಂಡೆ. ಪಾಂಡವ್ರನ್ನ ಆಯ್ಕೆ ಮಾಡ್ಕೊಂಡು ನಾನು ಹೋದಾಗ, ನಾನು ಪಾಂಡವರು ರಾಜ್ಯ ಆಳಿದ್ರು, ನಾನು ಅದಕ್ಕೆ ಸ್ಫೂರ್ತಿ ಕೊಟ್ಟೆ, ನನ್ನಿಂದ ಅಂತಾಯಿತು, ನಾನು ಮೆರೆದೆ. ನೀನು ಕೌರವ್ರನ್ನ ಆಯ್ಕೆ ಮಾಡ್ಕೊಂಡೆ, ನಾನು ನನ್ನ ಬಿಟ್ರೆ ಇಲ್ಲ ಅನ್ನೋನ ಹತ್ರ ಹೋದೆ, ನೀನು ಹಿಂಗಾದೆ. ಆಯ್ಕೆಯಲ್ಲಿ ನಾವು ಎಡವಟ್ಟು. ಕರ್ಣನೂ ಅನುಭವಿಸಿರ್ಬೋದು ಗಂಗಾ ನದಿಯಲ್ಲಿ ಬಿಟ್ಟಾಗ, ಕೃಷ್ಣನೂ ಅನುಭವಿಸಿರ್ಬೋದು. ಆದರೆ ಆಯ್ಕೆ ಏನಿದೆಯೋ ಅದನ್ನು ನಾವು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡಂಥದನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಬೇಕು. ಅದಕ್ಕೆ ಈಗ ರೇಷ್ಮೆ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಅದನ್ನು ಹೇಗೆ ಮಾಡಬೇಕು, ಎಲ್ಲಿ ಮಾಹಿತಿ ತಗೊಳ್ಬೇಕು, ಎಲ್ಲಿ ತಾಂತ್ರಿಕತೆಯನ್ನು ಪಡಿಸ್ಬೇಕು, ಯಾವ ಸಂದರ್ಭದಲ್ಲಿ ಹುಳು ತರಬೇಕು, ಹುಳು ತಂದ ಮೇಲೆ ಹುಳು ಸಾಕಾಣಿಕೆಯಿಂದ ಕೂಡಾಗೋವರೆಗೂ ನಾವು ಎಲ್ಲಿ ಯಾವ ರೀತಿ ಕಾಳಜಿ ವಹಿಸಬೇಕು ಅನ್ನೋದನ್ನು ನಾವು ಮಾಡ್ಕೊಂಡು ಹೋದರೆ ಪ್ರತಿಯೊಬ್ಬರು ನಮ್ಮ ರೇಷ್ಮೆ ಬೆಳೆಗಾರರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಇದುವರೆಗೂ ನಮ್ಮ ರೇಷ್ಮೆ ಕೃಷಿಯನ್ನು ನಾವು ಸುಮಾರು ಕಡೆ ಕೆಲಸ ಮಾಡಿದ್ದೀವಿ. ನಾವು 30 ವರ್ಷ ಸರ್ವಿಸ್ ಆಗಿದೆ. ನಾವು ಎಲ್ಲೂ ಕೂಡ ನಾವು ರೇಷ್ಮೆ ಕೃಷಿಯಿಂದ ಮಾಡಿ ನಾವು ನಷ್ಟ ಅನುಭವಿಸಿದ್ದೀವಿ ಅಂತ ನಾನು ಎಲ್ಲೂ ಕೇಳಿಲ್ಲ. ಎಲ್ಲರೂ ಕೂಡ ನಾನು ಇಂಥ ಬೆಳೆಯಿಂದ ನಷ್ಟ ಅನುಭವಿಸಿದ್ದೆ, ರೇಷ್ಮೆ ಕೃಷಿ ಬಂದ ಮೇಲೆ ನಾನು ಸಂತೃಪ್ತನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ಎಷ್ಟೋ ಜನ ನಾನು ನಮ್ಮ ತಂಗಿ, ನಮ್ಮ ಮಕ್ಕಳು ಮದುವೆ ಮಾಡಿದೆ, ನಮ್ಮ ಮಕ್ಕಳು ಓದಿಸ್ದೆ, ಇಂಜಿನಿಯರ್ ಮಾಡಿದೆ, ಡಾಕ್ಟ್ರ್ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ನಾವು ಕೇಳಿದ್ದೀವಿ. ಅದರಿಂದ ಇದು ಒಂಥರ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ರೈತರಿಗೂ ಮಾಡಿಕೊಟ್ಟಿದೆ, ರೀಲರ್ಗಳಿಗೂ ಮಾಡಿಕೊಟ್ಟಿದೆ. ರೀಲರ್ಗಳಿಗೆ ನಿಮ್ಮ ಗೂಡು ತಗೊಂಡು ಹೋದಾಗ ರೀಲರ್ಗಳಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾರೆ ಬಡವರು. ಉದ್ಯೋಗನೂ ಸೃಷ್ಟಿ ಆಗ್ತಾ ಇದೆ, ಅನುಕೂಲನೂ ಇದೆ. ಇಲಾಖೆಯಿಂದ ನಾವು ನಿಮ್ಮ KGಗೆ 30 ರೂಪಾಯಿ ಕೊಡ್ತಾ ಇದ್ದೀವಿ. ರೇರಿಂಗ್ ಹೌಸ್ ಕಟ್ಕೊಂಡ್ರೆ 4 ಲಕ್ಷ ಕೊಡ್ತಾ ಇದ್ದೀವಿ. ನಿಮಗೆ ಕೊಟ್ಟಂಗೆ ರೀಲರ್ಗಳಿಗೂ ಕೂಡ ಮುಂದೆ ಈಗ ಸುಮಾರು ಒಂದು 5 ರಿಂದ 10 ವರ್ಷದ ಹಿಂದಿನಿಂದ ಏನು ಮಾಡಿದ್ದಾರೆ ಅಂದರೆ, ಇದನ್ನ ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನಾವು ಬೆಳೀತಾ ಇದ್ದೀವಿ, ಮುಂದಕ್ಕೆ ಬೆಳೆದ್ರೆ ಇಷ್ಟೊಂದು ಬೆಳೀತಾ ಜಾಸ್ತಿ ಆದರೆ ಬೇಡಿಕೆ ಇರುತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಇರುತ್ತೆ. ಯಾಕೆ ಇರುತ್ತೆ ಅಂದರೆ, ಹಿಂದೆ ರೀಲಿಂಗ್ ಮಾಡುವಾಗ ಚರಕದಲ್ಲಿ ಮಾಡ್ಕೊಂಡು ಹೋಯ್ತಾ ಇದ್ರು. ಒಬ್ಬ ಕೂತ್ಕೊಂಡು ಹೆಣ್ಣು ಮಗಳು ಮಾಡಿದ್ರೆ ಸಂಜೆ ಗಂಟ 5 ರಿಂದ 10 kg ಕರಗಿಸೋದು ಕಷ್ಟ ಇತ್ತು.
ಈಗ ಕಾಟೇಜ್ ಬೇಸಿನು ಮಲ್ಟಿ ಎಂಡ್ ಅಂತ ಬಂದಿದೆ, ಎಲ್ಲ ಮಿಷನರಿ. ಮೊದಲು ಕೈ ತಿರಿತೀರಿ, ಈಗ ಮಿಷನರಿ ಬಂದಿದೆ. ಇವೆಲ್ಲನೂ ಬಿಡಿ, ಆಟೋಮೆಟಿಕ್ ರೇಲಿಂಗ್ ಮಿಷನ್ ಅಂತ ಕೊಡ್ತವೆ. ಸ್ವಯಂ ಚಾಲಿತ ರೇಷ್ಮೆ ನೂಲು ಬಿಚ್ಚಾಣಿಕೆ ಘಟಕ ಅಂತ 400 ಕೊನೆಗಳು, 200 ಕೊನೆಗಳು, 120 ಕೊನೆಗಳು ಅಂದ್ಬಿಟ್ಟು ಹೊಸ್ದಾಗಿ ಬಿಟ್ಟಿದ್ದಾರೆ. ಇವು 400 ಕೊನೆಗೆ ಒಂದು ದಿನಕ್ಕೆ 800 kg ಗೂಡು ಬೇಕು, 200 ಕೊನೆಗೆ 600 kg ಬೇಕು. ಈ 120 ಇನ್ನೂ ಯಾರೂ ಅಳವಡಿಸಿಲ್ಲ, ಅದಕ್ಕೆ ಒಂದು 200ರಿಂದ 300 kg ಬೇಕಾಯಿತು. ಅಂದರೆ ನೀವು ಬಯೋವಾಲ್ಟನ್ ಬೆಳೆದಂಥ ಗೂಡುಗಳನ್ನ ಕರಗಿಸ್ಬೇಕಾದ್ರೆ ಈಗಾಗಲೇ ಹಲವಾರು ಜನ ಆಟೋಮೆಟಿಕ್ ರೇಲಿಂಗ್ ಮಿಷನ್ನ ಸ್ಥಾಪನೆ ಮಾಡ್ಕೊಂಡವ್ರೆ. ನಿಮ್ಮ ಗೂಡನ್ನ ಇವತ್ತು ಪರ್ಚೇಸ್ ಮಾಡುತ್ತೆ, ಇನ್ನು 6 ತಿಂಗಳ ಗಂಟ ನಾವು ಡ್ರೈ ಮಾಡಿ ಇಟ್ಕೊಳ್ಬೋದು ಅಂತಕ್ಕಂಥ ತಂತ್ರಜ್ಞಾನನೂ ಬಂದಿದೆ. ಹಿಂದೆ ಇವತ್ತು ತೆಗೆದು ನಾಳೆ ಕರಗಬೇಕಿತ್ತು ಅಥವಾ ನಾಳಿದ್ದು ಕರಗಬೇಕಿತ್ತು, ಇಲ್ಲ ಅಂದ್ರೆ ಚೀಟಿ ಬಂದು ಈಗ ಅದನ್ನ ಡ್ರೈ ಮಾಡಿ ಶೇಖರಣೆ ಮಾಡ್ಕೊ 6 ತಿಂಗಳು ವರ್ಷ ಗಂಟ ಶೇಖರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ ತಂತ್ರಜ್ಞಾನ ಬಂದಿರೋದ್ರಿಂದ ಮುಂದೆ ನಮ್ಮ ಗೂಡುಗಳಿಗೆ ಯಾವುದೇ ರೀತಿ ಕನಿಷ್ಠ ಬೆಲೆ ಹೋಗಲ್ಲ. ಸರಾಸರಿ ರೇಟು ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಗೂಡಿನ ಮೇಲೆ ಬೆಲೆ ನಿಗದಿ ಆಗುತ್ತೆ. ಅದರಿಂದ ನಮ್ಮಲ್ಲಿ ಕೊಡ್ತಕ್ಕಂಥ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ತಾವು ಬೆಳೀರಿ. ಬೆಳೆದೇ ಇರತಕ್ಕಂಥ ತಮ್ಮ ಸ್ನೇಹಿತರುಗಳಿಗೂ ಈ ಒಂದು ಸೂಕ್ಷ್ಮತೆಯನ್ನು ತಿಳಿಸಿ, ನೆಂಟರುಗಳಿಗೂ ತಿಳಿಸಿ. 2 ಎಕರೆ ಇದ್ರೂ 1 ಎಕರೆಗೆ ಹಾಕಳಿ ಅಂತ ಹೇಳಿ, ಇನ್ನು ಉಳಿದ 1 ಎಕರೆಯಲ್ಲಿ ಇತರೆ ಬೆಳೆನ ಮಾಡಿ ಸಮಗ್ರವಾಗಿ ಬದುಕೋ ರೀತಿ ಅವ್ರಿಗೂ ಒಂದು ತಿಳಿಸಿ ಅಂತ ಹೇಳಿ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ಒಂದು ನಾನು ಇದುವರೆಗೂ ರೇಷ್ಮೆ ಬೆಳೆಯಲ್ಲಿ ಆರ್ಥಿಕವಾಗಿ ಸಬಲರಾಗಬೇಕು ಅಂದರೆ ಮೊದಲು ಮಣ್ಣಿನ ಆರೋಗ್ಯನ ಕಾಪಾಡಬೇಕು. ಆಗ ಮಾತ್ರ ನೀವು ಆರ್ಥಿಕವಾಗಿ ಸಬಲರಾಗಲು ಸಾಧ್ಯ ಅಂತೇಳಿ ನಿಮ್ಮೆಲ್ಲರಿಗೂ ನಮ್ಮ ರೇಷ್ಮೆ ಉಪನಿರ್ದೇಶಕರು ಉಪನ್ಯಾಸ ನೀಡಿದ್ದಾರೆ. ಅದರಂತೆ ತಾವು ಮಣ್ಣಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಕೇಳ್ಕೊತಾ ಇಷ್ಟೊತ್ತು ಮಾತನಾಡಿದಂಥ ನಮ್ಮ ಉಪನಿರ್ದೇಶಕರಿಗೆ ಧನ್ಯವಾದಗಳು.